ಸಭೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಚರ್ಚೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಎಲ್ಲವೂ ವಿಸ್ತೃತವಾಗಿ ಚರ್ಚೆ ಆದಮೇಲೆ ಅವರಿಗೆ ಬ್ರೀಫ್ ಮಾಡಲಿಕ್ಕೆ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕಾನೂನು ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಅವರಿಗೆ ಮಾಹಿತಿ ಕೊಡ್ತಾರೆ. ಸಾಧಕ ಬಾಧಕ ಅಂದ್ರೆ ಈಗ ಲಿಂಗಾಯತ ಸಮುದಾಯದ ಸಾಕಷ್ಟು ಗೊಂದಲಗಳು ಕೂಡ ನಿರ್ಮಾಣ ಆಗಿದೆ. ಸಾಧಕ ಬಾಧಕ ಅಂತಲ್ಲ, ಕೆಲವೊಂದು ಸಮುದಾಯಗಳೇನಿದೆ ಅದು ಹಿಂದೆ ಕಾಂತರಾಜ್ ಸಮಿತಿಯಲ್ಲಿ ಇದ್ದಿಲ್ಲ, ಈಗ ಕೆಲವೊಂದು ಸೇರ್ಪಡೆ ಆಗಿದ್ದಾವೆ, ಯಾವ ಆಧಾರದ ಮೇಲೆ ಆಗಿದ್ದಾವೆ ಅನ್ನೋಂಥದ್ರ ಬಗ್ಗೆ ಚರ್ಚೆ ಆಯಿತು ಅಷ್ಟೇ. ಅದು ಅವರು ಅದಕ್ಕೆ ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಅದಕ್ಕೆ ವಿಸ್ತೃತವಾದಂಥ ಒಂದು ಹೇಳಿಕೆ ಅಂದರೆ ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. 27ನೇ ತಾರೀಕು ಈಗ ಸಮೀಕ್ಷೆ ಎಂದಿನಂತೆ ನಡೆಯುತ್ತೆ ಸರ್? ನಡೀತದೆ, ಯಾವುದೇ ರೀತಿ ಮುಂದೂಡಿಕೆ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಈ ವಿಷಯದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.